ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ ಮಾತಾಡೋಕೆ ಎಂಟೈರ್ ಟೀಮು ಬಹಳಷ್ಟು ಜನ 2 ನಿಮಿಷ ಅಂತ ಹೇಳೋದು ಬರ್ತದೆ ಅದಕ್ಕೆ. ಅಕ್ಕ ಸಖತ್ ಆಕ್ಟಿಂಗ್ ಮಾಡ್ತಾ ಕಡಕ ಕಲಾವಿದ ಕಡಕ ಬನ್ನಿ. ಸೊ ಸಿನಿಮಾ ಬಗ್ಗೆ ಮಾತಾಡೋಕೆ ಬಹಳಷ್ಟು ಜನ ಇಲ್ಲಿನ ತಂತ್ರಜ್ಞರ ಟೀಮ್ ಅವರಿದ್ದಾರೆ. ಆ್ಯಂಡ್ ನಾನು ಇಲ್ಲಿಗೆ ಬಂದಿದ್ದು ಶರಣ್ ಸರ್ ಬಹಳ ದೊಡ್ಡ ಅಭಿಮಾನಿಯಾಗಿ. ಸರ್ ನಿಮ್ದೇ ಏನೋ ಹೇಳ್ತಾ ಇದ್ದೀನಿ, ಓಕೆ ಅಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದೀನಿ, ಪರವಾಗಿಲ್ಲ. ಸೊ ಶರಣ್ ಸರ್ದು ಒಂದು ಖುಷಿ ಏನಂತ ಹೇಳಿದ್ರೆ, ಕುವೆಂಪು ಸರ್ದು 120ನೇ ವರ್ಷದ ಈ ಸಲ ಅಕ್ಟೋಬರ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ಆಯಿತು. 75 ವರ್ಷ ಸೆಲೆಬ್ರೇಷನ್ ಮಾಡಿದ್ರಿ, 90 ವರ್ಷಕ್ಕೆ ಹಂಗೆ ಮಾಡ್ತೀನಿ ಅಂದ್ರೆ ಏನೂ ಮಾಡಲಿಲ್ಲ, ಮರ್ತ್ಬಿಟ್ಟಿದ್ರೆ ಈ ಸಲ ಮಾಡಿ. 100 ವರ್ಷ ನರಸಿಂಹರಾಜು ಸರ್ದಾಯಿತು. 25ನೇ ವರ್ಷದ ಸಂಭ್ರಮಾಚರಣೆ ನಮ್ಮ ಶರಣ್ ಸರ್ ಚಿತ್ರರಂಗ ಬಂದು 99 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರದಿಂದ ಎಲ್ಲಾ ಪಾತ್ರಗಳನ್ನ ಅಭಿನಯಿಸಿ ಎಲ್ಲ ಕಲಿತು 100ನೇ ಸಿನಿಮಾಗೆ ನಾಯಕರಾಗಿದ್ದು ಶರಣ್ ಸರ್. ನಂಗೆ ಈ ಕಾರಣಕ್ಕೆ ಅವ್ರು ಬಹಳ ಹೀಗೆ ಹೊಟ್ಟೆಗೆ ಬರ್ತಿದ್ದಂಗೆ ಹೀರೋಗಳಾಗ್ಬಿಡ್ತಾರೆ, ಸ್ಟಾರ್ಗಳು ಹೆಸರುಗಳು ಇಟ್ಕೊಂಡ್ ಬಂದ್ಬಿಡ್ತೀವಿ. ಸೊ ಶರಣ್ ಸರ್ 100 ಅವ್ರ ಅಕ್ಕ ಅವ್ರ ತಂಗಿ ಸರ್ ಮಿಸ್ಟೇಕ್ ಮಾಡಿ ಹೇಳ್ಬಿಟ್ಟೆ, ತಂಗಿ ಅಂತ ಹೇಳಿದೆ, ತಪ್ಪಾಯ್ತು, ಹೊಡಿಬೇಡಿ ಅಣ್ಣ. ಅವ್ರು ಆಯ್ತು, ತಂಗಿ ಶ್ರುತಿ ಮೇಡಮ್, ಮಾಲಾಶ್ರೀ ಮೇಡಮ್, ಸುಧಾರಣಿ 3 ಜನ ಸ್ಟಾರ್ಸ್, 90ರ ದಶಕದ ಸೂಪರ್ ಸ್ಟಾರ್ಸ್. ತಪ್ಪು ಹೇಳಿದ್ರೆ ಏನು ಹೊಡಿತೀನಿ ಈಗ, ಏನೋ ಬಾಯಿ ಮಿಸ್ಟೇಕ್ ಬಂದ್ಬಿಡ್ತು ಸರ್, ಸಣ್ಣ ಮಿಸ್ಟೇಕು ಸರ್, ಸಣ್ಣ ಮಿಸ್ಟೇಕು. ಸೊ ಶ್ರುತಿ ಮೇಡಮ್ ಆ ಕಾಲದ ಸೂಪರ್ ಸ್ಟಾರ್ ಹೀರೋಯಿನ್ ಆಗಿದ್ರು ಸಹಿತ ಶರಣ್ ಸರ್ ಪ್ರತಿ ಪಾತ್ರಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ಕೊಂಡು 99 ಸಿನಿಮಾ ಮಾಡಿ 100ನೇದಲ್ಲಿ ಅವ್ರು ಹೀರೋ ಆದ್ರು. ಅವ್ರು ಯಾವತ್ತೂ ನಮಗೆ ಇನ್ಸ್ಪಿರೇಷನ್. ಅವ್ರ ಮನೆಗೆ ಹೋದಾಗ ಅವ್ರ ಮಗನ ಅವ್ರು ಬೆಳೆಸೋ ರೀತಿ ಎಲ್ಲದರಲ್ಲೂ ಸ್ಪೆಷಲ್. ಸಿನಿಮಾ ಬಗ್ಗೆ ಮಾತಾಡೋಕೆ ಆ ತಂಡ ನಿಮಗೆ 100 ಜನ ಹೇಳ್ತಾರೆ. ಶರಣ್ ಸರ್ ವ್ಯಕ್ತಿತ್ವದ ಮೂಲಕ ನಾನು ಅವ್ರ ಅಭಿಮಾನಿ. ಪ್ರತಿ ಸಿನಿಮಾ 2-3 ಸಲ ನಿಮ್ದು ಸಿನಿಮಾ ನೋಡುತ್ತೆ. ಗುರು ಶಿಷ್ಯರು ಕೂಡ ರಿಲೀಸ್ ದಿನ ಥಿಯೇಟರ್ಗಳ ಡೇ, ವರ್ಲ್ಡ್ ಥಿಯೇಟರ್ ಡೇ ಇತ್ತು. ಆ ದಿನ ನೋಡ್ಬಿಟ್ಟು ಫಸ್ಟ್ ಟ್ವೀಟ್ ಮಾಡಿ ನಿಮ್ಗೆ ಕಳಿಸಿದ್ ನಾನು. ಸೊ ಯಾವ ಸಿನಿಮಾನು ಶರಣ್ ಸರ್ ಮಾತ್ರ ಮಿನಿಮಮ್ 3 ಸಲ ಥಿಯೇಟರ್ ನೋಡದೇ ಇದ್ದದ್ದು ಇಲ್ವೇ ಇಲ್ಲ ಅಂತ ಅದ್ಭುತ ಕಲಾವಿದರು. ಸೊ ಚೂಮ್ ಅಂತ ಮಿಸ್ ಮಾಡದೆ ಗೆಲ್ಸಿ ವರ್ಷದ ಮೊದಲ ಸಿನಿಮಾ ಶುಭಾರಂಭ ಆಗಲಿ. ತರುಣ್ ಸರ್ ನಿಮಗೂ ಒಳ್ಳೇದಾಗ್ಲಿ, ಏಕೆಂದ್ರೆ ಶಿವಣ್ಣ ಸರ್ ಬಹಳ ಒಳ್ಳೊಳ್ಳೆ ಸಿನಿಮಾಗಳ ಪ್ರೊಡ್ಯೂಸ್ ಮಾಡಿದ್ದಾರೆ ಅವರು. ಶಿವಣ್ಣ ಸರ್ದು ಮಾಸ್ ಲೀಡರ್, ಅದಾದ್ಮೇಲೆ ನಮ್ಮ ಶಿವಣ್ಣ ಸರ್ ನೋಡಿ, ಶಿವಣ್ಣ ಸರ್ ಇಂಡಸ್ಟ್ರಿ ಲೀಡರ್ ಅನ್ನಕ್ಕೆ ನೀವು ಆ ಟೈಟ್ಲ್ ಇಟ್ಟಿದ್ದು 2 ಒಳ್ಳೇದೇ ಆಯ್ತು, ತುಂಬಾ ಚೆನ್ನಾಗಿತ್ತು, ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳೇ ಮಾಡಿದ್ದೀರಾ. ಧನಂಜಯ ಅಣ್ಣವ್ರು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಅವ್ರ ಬಗ್ಗೆ ನನಗೊಂದು ಸ್ಪೆಷಲ್ ಹೆಮ್ಮೆ ಏನಂದ್ರೆ, ಒಂದು ಚೂರು ಟೈಮೇ ವೇಸ್ಟ್ ಮಾಡಲ್ಲ. 1 ವರ್ಷ 5-6 ಸಿನಿಮಾಗಳೆಲ್ಲ ಮಾಡಿದವರು. ಇನ್ನೇ ನೆಕ್ಸ್ಟ್ ಮಂತ್ ಮದುವೆ ಅವ್ರದ್ದು ಆಗ್ತಾ ಇದೆ, ಶುಭಾಶಯಗಳು. ವ್ಯಾಲೆಂಟೈನ್ಸ್ ಡೇ ಟೈಮ್ದಲ್ಲಿ ಮದುವೆ ಆಯ್ತಾ ಇದ್ರೆ ಚಿಲ್ಡ್ರನ್ಸ್ ಡೇ ಸಮಯದಲ್ಲಿ ಮಕ್ಕಳಾಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ಅಲ್ಲ, ನೀವು ಟೈಮ್ ವೇಸ್ಟ್ ಮಾಡಲ್ಲ, ನಿಮ್ಮ ಸ್ಪೆಷಾಲಿಟಿ ಗೊತ್ತಲ್ಲ. ಸಿನಿಮಾ ನೀವು ವರ್ಷಕ್ಕೆ 5-6 ಮಾಡಿದಿರಿ, ಇಲ್ಲ ಅಂತ ಹೇಳಂಗೆ ಇಲ್ಲ, ಬೇಕು ಅಂದ್ರೆ ತೆಗೆದುಕೊಡ್ತೀನಿ ನಿಜ. ಒಂದು ಚೂರು ಟೈಮ್ ವೇಸ್ಟ್ ಮಾಡಿದ್ರೆ ವ್ಯಾಲೆಂಟೈನ್ಸ್ ಡೇ ಮದುವೆ ಆಗಿ ನವಂಬರ್ ಚಿಲ್ಡ್ರನ್ಸ್ ಡೇಲಿ ಮಕ್ಳು ಎತ್ಕೊಂಡು ನಮ್ಮ ಮಕ್ಕಳು ನಾಮಕರಣಕ್ಕೆ ಕರೀರಿ. ಥ್ಯಾಂಕ್ ಯು. ಅಂಡ್ ನಿಜ ತಾನೇ ಹೇಳಿದ್ದು. ಅಂಡ್ ಈ ಸಿನಿಮಾ ಬಗ್ಗೆ ಇನ್ನೊಂದು ಸ್ಪೆಷಾಲಿಟಿ ಹೇಳಲೇಬೇಕು. ಒಂದ್ಸಲ ನಾನು ತರುಣ್ ಸರ್ ಹೋಗೋ ನವನೀತ್ ಅವರು, ನವನೀತ್ ಎಲ್ಲಣ್ಣ ಎಲ್ಲಿದ್ದೀರಿ ಅಲ್ಲವ್ರ? ನವನೀತ್ ನಾನು ಅಲ್ಲಿ ಇಲ್ಲ, ನಾನು ಅಲ್ಲಿ ಮುಂದೆ ಬರ್ಬೇಕು. ನವನೀತ್ ಎಲ್ಲ ಮಾತಾಡ್ತಾ ಇದ್ದಾಗ ಈ ಸಿನಿಮಾ ಬಗ್ಗೆ ಎಲ್ಲ ಅದಿತಿ ಅವ್ರು ಬಂದಿಲ್ವಾ? ಓಕೆ, ಅವ್ರದ್ದೊಂದು ಸ್ಪೆಷಾಲಿಟಿ ಹೇಳ್ತೀನಿ. ಈ ಸಿನಿಮಾ ಕಮಿಟ್ ಆದಾಗ ಅದಿತಿಗೆ ಲವ್ ಆಯ್ತು. ಈ ಸಿನಿಮಾ ಶುರು ಆದಾಗ, ಶೂಟಿಂಗ್ ಆದಾಗ ಅದಿತಿಗೆ ಮದುವೆ ಆಯ್ತು, ಎಂಗೇಜ್ಮೆಂಟ್ ಆಯ್ತು. ಸಿನಿಮಾ ಶೂಟ್ ನಡೀತಾ ಇದ್ದಾಗ ಅದಿತಿಗೆ ಮದುವೆ ಆಯ್ತು. ಸಿನಿಮಾ ಮುಗಿಯುವಂತ ಸಮಯದಲ್ಲಿ ಅದಿತಿಗೆ ಮಕ್ಕಳಾಯ್ತು. ಈಗ ಸಿನಿಮಾ ರಿಲೀಸ್, ಮಗು ಆಯ್ತು. ಈಗ ಸಿನಿಮಾ ರಿಲೀಸ್ ಆಯ್ತಿದ್ದೆ, ಮಗು ಜೊತೆಗೆ ಅವ್ರು ಆರಾಮಾಗಿದ್ದಾರೆ, ರಿಲೀಸ್ ಸಕ್ಸಸ್ಫುಲ್ ಇದಕ್ಕೆ ಬರ್ತಾರೆ. ನಾನು ಅವಾಗ ಅಂದೆ ಶರಣ್ ಸರ್ಗೆ, ತರುಣ್ ಸರ್ ಹೇಳಿದೆ. ಸೊ ಅದಿತಿ ಲವ್ ಇದ್ದಿಡಿದು ಮದುವೆ ಆಗಿ ಮಕ್ಕಳಾಗ ತನಕ ಪ್ರತಿಯೊಂದಕ್ಕೂ ಕಾರಣ ಶರಣ್ ಸರ್. ಸಿನಿಮಾ ಶರಣ್ ಸರ್ ಸಿನಿಮಾ ಅಂತ ಹೇಳಿದ್ದು, ಶರಣ್ ಸರ್ ಸಿನಿಮಾ ಅಂತ ಹೇಳಿ ಒಂದು ಪಾಸ್ ಕೊಟ್ಟಾಗ ಸುಮ್ಮನೆ ಟ್ವಿಸ್ಟ್, ಸಿನಿಮಾದಲ್ಲಿ ಅಷ್ಟು ಟ್ವಿಸ್ಟ್ ಕೊಡ್ತೀರಾ, ಟ್ವಿಸ್ಟ್ ಕೊಡಬಾರ್ದಾ? ಅದಿತಿಗೆ ಕಮಿಟ್ ಲವ್ ಆಗಿದ್ದು ನಿಮ್ ಸಿನಿಮಾದಲ್ಲಿ, ಮದುವೆ ಆಗಿದ್ದು ನಿಮ್ ಸಿನಿಮಾ ಮಾಡ್ತಾ ಇದ್ದಾಗ, ಅದಕ್ಕೆ ಈ ಅದಿತಿ ಅವ್ರ ಮಗು ಆಗೋದಕ್ಕೆ ಕಾರಣ ಶರಣ್ ಸರ್ ಸಿನಿಮಾ ಅಂತ ಒಂದು ಪಾಸ್ ಕೊಟ್ಟ, ಪಾಸ್ ಡಿಲೀಟ್ ಮಾಡ್ಕೊಳ್ಳಿ. ಅವ್ರು ಅದನ್ನೇ ಜೂಮ್ ಮಾಡಾಕ್ತಾರೆ, ಅವ್ರೇನು ಕಡಿಮೆ ಇಲ್ಲ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ತರುಣ್ ಸರ್ ಬನ್ನಿ ಸರ್, ನೀವು ಎತ್ಕೊ ಬರ್ತೀರಾ? ಇನ್ನು ಬನ್ನಿ, ನಾನು ಅದೆತ್ಕೊಂಡು ಆಮೇಲೆ ಬನ್ನಿ, ನಾನು ಸುಮ್ಮನೆ ಕರೆದಿದ್ದು ಸರ್. ಇದಾಮೇಲೆ ಎತ್ಕೊಂಡು ಅರ್ಧ ಗಂಟೆ ನಿಂತ್ಕೋಬೇಕಾಯ್ತೆ, ಮೈಕ್ ಕೊಡಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಯ್ತಲ್ವಾ? ಆಯ್ತು. ತರುಣ್ ಸರ್ ಬಗ್ಗೆ ಒಂದು ಹೇಳ್ತೀನಿ, ದಯವಿಟ್ಟು ಮಧ್ಯಮ ಕ್ರಮಾಂಕದ ಸಿನಿಮಾಗಳು ಗೆಲ್ಬೇಕು ಅಂತ ಹೇಳ್ತಾರೆ. ಕ್ವಾಲಿಟಿ ವೈಸ್ ಅಲ್ಲಿ ಈ ಸಿನಿಮಾ ಅವ್ರಿಗೆ ಬಹಳ ದೊಡ್ಡ ನಂಬಿಕೆ. ಮಾನಸ ಮೇಡಮ್ ಅಲ್ಲಿ ನೋಡ್ತಾ ಇದ್ದೀನಿ, ನಾನು ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ನೋಡ್ತಾ ಇದ್ದೀರಾ. ಮಾನಸ್ ಅವರವರ ಶ್ರೀಮತಿ ಈ ಸಿನಿಮಾಗೋಸ್ಕರ ಬಹಳ ಶ್ರದ್ಧೆ ವಹಿಸಿ ಪ್ರತಿ ಹಂತದಲ್ಲಿ, ನವನೀತ್ ನನ್ನ ಕ್ಲಾಸ್ಮೇಟ್, ಆಕ್ಚುಲಿ ಇವ್ರು ಎಲ್ಲರಿಗಿಂತ ಸೀನಿಯರ್ ನಿಮ್ಮ ಟೀಮ್ಗೆ. ನವನೀತ್ ನಾನು ಒಂದೇ ಕಾಲೇಜು, ನಾನು ಸ್ವಲ್ಪ ಟ್ಯಾಲೆಂಟ್ ಆಗಿದ್ದೆ, ಹೀರೋ ಸಿನಿಮಾ ಮಾಡ್ತಾ ಇದ್ದೆ, ಅವ್ರು
ಜಾಸ್ತಿ ಟ್ಯಾಲೆಂಟ್ ಐತೆ ಡೈರೆಕ್ಟರ್ ಆದ್ರಿ ಅಂತ ಹೇಳಕ್ ಬಂದೆ. ಹೀರೋಗಿಂತ ಡೈರೆಕ್ಟರ್ ಟ್ಯಾಲೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳಕ್ ಬಂದಿದ್ದು. ನವನಿತ್ತು ನಾನು ಒಂದೇ ಸ್ಕೂಲು, ಹಿಲಾಲ್. ನಾನು ಟಿ ನರಸೀಪುರ ದ್ರೌಡಿ, ಅವ್ರು ಹಿಲಾಲ್ ಕೇಳಿ ಹೋಗ್ತಾನೆ. ಇಬ್ರು ಒಂದೇ ಸ್ಕೂಲು. 22 ವರ್ಷದ ಫ್ರೆಂಡ್ಶಿಪ್ ನಂದು ನವನಿತ್ತು. ಸೊ ಈ ಸಿನಿಮಾ ಶುರುವಿಂದ ಪ್ರತಿ ಹಂತದಲ್ಲೂ ಎಲ್ಲ ಹಂತದಲ್ಲಿ ಜೊತೆಲಿದ್ದು ನಾನು. ಖುಷಿ ಇದೆ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನವನೀತ್ ಮೇಲಿರೋ ಸ್ನೇಹಕ್ಕೆ. ನಾನು ಆಕ್ಚುಲಿ ಈ ಸಿನಿಮಾದ ಒಂದು ಸಣ್ಣ ಪಾತ್ರ ಮಾಡ್ಲಿಕ್ಕೂ ಶರಣ್ ಸರ್ ಕಾರಣ. ಬಿಕಾಸ್ ನಿಮ್ಮ ಬಹಳ ದೊಡ್ಡ ಅಭಿಮಾನಿ ನಾನು. ಥಿಯೇಟರ್ ಅಲ್ಲಿ ನಿಮ್ ಸಿನಿಮಾ ಯಾವುದು ಬಿಟ್ಟಿಲ್ಲ ಸರ್. ನೀವು ಹೇಳ್ತಿರಲ್ವ ನಿಮ್ ಸಿನಿಮಾ ಡೈಲಾಗ್ ನಾನು ಹೇಳ್ತೀನಿ. ನಿಮ್ಮಿಂದ ಇಷ್ಟೆಲ್ಲ ಆದ್ಮೇಲೆ ಒಂದು ಸಮಸ್ಯೆನೂ ಆಗೈತೆ, ಅದು ಲಾಸ್ಟ್ ಅಲ್ಲಿ ಹೇಳ್ತೀನಿ, ಅದನ್ನ ಬಿಡಲ್ಲ, ಅದನ್ನು ಹೇಳ್ತೀನಿ ನಾನು. ಸೊ ಚೂಮ್ ಅಂತ ಮಿಸ್ ಮಾಡದೆ ಗೆಲ್ಸಿ. ಅಂಡ್ ತಿಲಕ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಇದು ನವನೀತ್ ಹೇಳಿದ್ದು. ಪ್ರಥಮ ಇದೆಲ್ಲ ಸಿನಿಮಾ ಜೊತೆ ಅದೆಲ್ಲ ಹೋಗ್ಬಿಟ್ರ ಇರಿ ಸರ್ ಹೋಗೋರಂತೆ, ಇನ್ನು ಮಾತಾಡಿ ಆಮೇಲೆ ಮಾತಾಡೋದು ಆಂಕರ್ ಜೊತೆ ಮುಗಿದ್ಮೇಲೆ ಮಾತಾಡ್ಬೋದು, ಮೈನ್ ನನ್ನ ಜೊತೆ ಮಾತಾಡಿ. ಸೊ ತಿಲಕ್ ಅವ್ರ ಬಗ್ಗೆ ಸರ್ ಬಗ್ಗೆ ಯಾವಾಗಲೂ ನವನೀತ್ ಒಂದು ಮಾತು ಹೇಳೋರು. ಆಫ್ಟರ್ ಎಲ್ಲ ಮುಗಿದ್ಮೇಲೆ ಪ್ರಥಮ್ ಎಷ್ಟೇ ಇರಲಿ ಈ ಸಿನಿಮಾದಲ್ಲಿ ನನಗೆ ತಿಲಕ್ ಅವ್ರು ಮಿಸ್ ಆದ್ರು ಅಂತ ಈಗಲೂ ಕಾಡ್ತಾ ಇದೆ. ಬಟ್ ಅವ್ರ ಜೊತೆ ಪ್ರತಿದಿನ 11 ಆಗಲಿ 12 ಆಗಲಿ ಲೆಮನ್ ಜ್ಯೂಸ್ ಕುಡಿಯೋಕ್ಕೆ ನಾವು ಕೂತ್ಕೋತೇವೆ. ಲೆಮನ್ ಜ್ಯೂಸ್ ಅಂತ ಹೇಳಿದ್ರು ಅವರು. ಲೆಮನ್ ಜ್ಯೂಸು, ಉಪ್ಪಿನಕಾಯಿ ಸ್ನ್ಯಾಕ್ಸ್ ತುಂಬಾ ಇಷ್ಟ. ಮೋಸಂಬಿ ಜ್ಯೂಸು, ಅದೇನದು ಈ ಪಾಮಗ್ರಾನೇಟ್ ಎಲ್ಲ ಕೂತ್ಕೋತೇವೆ. 2 ಗಂಟೆ ತಕ್ಕ ಜ್ಯೂಸ್ ಕುಡಿಲಿ, ಪುನಃ 5 ಗಂಟೆಗೆ ಫಸ್ಟ್ ಶಾರ್ಟ್ ಟುಪಕ್ಕೂ ರೆಡಿಯಾಗಿ ಬರ್ತಾರೆ. ಅದು ತಿಲಕ್ ಅವ್ರ ಸ್ಪೆಷಾಲಿಟಿ ಇದ್ರು. ಡೆಡಿಕೇಶನ್, ಆಕ್ಸೆಪ್ಟ್ ಯು ಸರ್, ಆಕ್ಸೆಪ್ಟ್ ಯು, ಯಾಕಲ್ಲ ಆಯ್ತದ ಸರ್, ಆಕ್ಸೆಪ್ಟ್ ಯು ಸರ್. ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಇನ್ಯಾರ ಬಗ್ಗೆ ನಾನು ಬಿಟ್ಟಿದ್ದೀನಿ ನಾನು. ನನ್ನ ಬಗ್ಗೆ ಲಾಸ್ಟ್ ಅಲ್ಲಿ ಹೇಳ್ಕೊತೀನಿ. ನಮ್ದು ಏನೂ ಇಲ್ಲ, ಈ ಸಿನಿಮಾ ಟೀಮ್ ಗೆಲ್ಬೇಕು ಒಂದು. ಇದ್ರ ಜೊತೆಗೆ ಶರಣ್ ಸರ್ ಒಂದು ಹೇಳ್ಬೇಕು ಸರ್. ಸ್ವಲ್ಪ ದಿನದ ಹಿಂದೆ ನಾನು ಮತ್ತೆ ನಿಮ್ಮ ಸಿಸ್ಟರ್ ಶ್ರುತಿ ಮ್ಯಾಮ್ ಇದಕ್ಕೆ ಹೋಗಿದ್ವಿ. ಎಲ್ಲಿಗೆ? ಅಬ್ರಾಡ್ಗೆ, ದುಬೈಗೆ. ಹೋಗ್ಬೇಕಾದ್ರೆ ಇದೊಂದು ವಿಷಯ ನಿಮ್ಗೆ ಗೊತ್ತಿಲ್ಲ. ನಾನು ಎಷ್ಟು ನಿಮ್ಮ ಸಿಸ್ಟರ್ನ ನಿಮ್ಮನ್ನು ಪ್ರೀತಿಸ್ತೀನಿ ಅನ್ನೋಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದು. ನಿಮಗೂ ಗೊತ್ತಿಲ್ಲ ಇದು. ಸೊ ನನ್ನ ಅವ್ರು ಟಿಕೆಟ್ ಕೊಡ್ತಾರಲ್ಲ ಏರ್ಪೋರ್ಟ್ ಅಲ್ಲಿ ಪ್ರಿಂಟ್ ಹೊಡೆದ್ಬಿಟ್ಟು ಅದೇ ಇದನ್ನ ಕೊಡ್ತಾರಲ್ಲ ಅಷ್ಟು ಅದೇನಂತ ಬೋರ್ಡಿಂಗ್ ಪಾಸ್. ಸಖತ್ ಟ್ಯಾಲೆಂಟ್ ಆಗಿದ್ದೀರಾ ಸರ್ ನೀವು ಮ್ಯಾನೇಜರ್. ಸ್ವಲ್ಪ ದಿನ ಆದ್ರೆ ಪ್ರೊಡ್ಯೂಸರ್ ಆಯ್ತೀರಾ. ಚೂಮ್ ಅಂತ ಪಾರ್ಟ್ 5ಗೆ, ಪಾರ್ಟ್ 2 ಪಾರ್ಟ್ 3 ಇವರೇ ಮಾಡ್ತಾರಂತೆ, ಪಾರ್ಟ್ 5 ಮಾಡ್ಕೊಳ್ಳಿ. ಸೊ ಬೋರ್ಡಿಂಗ್ ಪಾಸ್ ಕೊಡ್ಬೇಕಾದ್ರೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀನಿ ಕಪ್ಪ ಡ್ಯಾನ್ಸ್ ಮಾಡಿ. ನನ್ನ ಮಧ್ಯಕ್ಕಲ್ಲಿ ಒಂದು ಸೈಡಲ್ಲಿ ಇರೋದು ಮಧ್ಯ ಜಾಗ ಬಿಡ್ತದಲ್ಲ, ಈ ಕಡೆಗಾರ್ದ ಆ ಕಡೆಗಾರ್ದ, ಅದು ಕೊಡಿ ಅಂದೆ. ಕೊಟ್ಟಕ್ಕೆ ನನಗೆ ಕೊಟ್ಟರು. ಸಾರಿ ಇಂಪಾರ್ಟೆಂಟ್ ನಿಮ್ಮ ವಿಷಯ ಮಾತಾಡ್ತಾರೆ ನಾನು. ಸೊ ಕೊಟ್ಟರು, ಕಾಲು ಹಿಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಅಂತ ಹೋದೆ. ಅದೇ ಫ್ಲೈಟಲ್ಲಿ ಮೇಡಮ್ ಅವರು, ಶ್ರುತಿ ಮೇಡಮ್ ಅವರು, ಪ್ರಥಮ್ ಅಂದ್ರು ಈಗಷ್ಟೇ ಶೂಟ್ ಮುಗಿಸ್ ಬಂದಿದ್ದು ಸುಸ್ತಾಗಿದೆ, ನಾನಲ್ಲಿ ಕೂತ್ಕೋತೀನಿ ನನಗೋಸ್ಕರ. ಅದು ಅರ್ಚನಾ ಸಾಕ್ಷಿ, ಇಲ್ಲಿ ಅರ್ಚನಾ, ಈಗ ಹೌದು ಅಲ್ವಾ? ನಿಜ ಹೇಳ್ಬೇಕು, ಎತ್ತಿದ್ಕೊಂಡು ಹೇಳಮ್ಮ ಹೂವನ್ನು, ಹೌದು ಅಲ್ವಾ? ಶ್ರುತಿ ಮ್ಯಾಮ್ ಕೇಳಿದೆ, ಪ್ರಥಮ್ ನಾನಲ್ಲಿ ಕೂತ್ಕೋಬೇಕು ಮೇಡಮ್. ಓಕೆ ಮೇಡಮ್ ದಯವಿಟ್ಟು ಕೂತ್ಕೊಳ್ಳಿ ಮ್ಯಾಮ್ ಅಂತ ಹೇಳಿದೆ. ಎಲ್ಲ ಮುಗಿದ ನೀವು ಕೇಳಿದ ತಕ್ಷಣ ಬಿಡ್ತೀವಿ ಇಲ್ವೋ ಅಂತ ಅನ್ಕೊಂಡಿದ್ದೆ ಪ್ರಥಮ್ ಅಂದ್ರು. ಆಗ ಒಂದೇ ಮಾತು, ನಾನು ಶ್ರುತಿಯವ್ರ ಸಿನಿಮಾ ನೋಡಿ ಬೆಳೆದವನು. ಶ್ರುತಿಯವ್ರ ಹೆಸರಿಗೆ ಚ್ಯುತಿ ತರಲ್ಲ. ಚಿಕ್ಕ ವಯಸ್ಸಿಂದ ಸೆಂಟಿಮೆಂಟ್ ನೋಡ್ಕೊಂಡ್ಬಂದು ನಿಮಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದೀರಾ, ಎಷ್ಟು ಜನಕ್ಕೆ ಎಷ್ಟು ಸಿನಿಮಾಗಳು ಮಾಡಿ ನಿಮಗೋಸ್ಕರ ಇದೊಂದು ಮಾಡಲ್ಲ, ಬಂದೇ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದು ನಿಮ್ಮ ಮೇಲೆ ನಿಮ್ಮ ಸಿಸ್ಟಮ್ ಮೇಲಿರೋ ಲವ್ ಅರ್ಥ ಆಗ್ಲಿ ಅಂತ ಹೇಳಿ. ಡೌಟ್ ಇದ್ರೆ ಮನೆಗೋಗಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎದುರುಗಡೆ ಬೇಕು ಅಂದ್ರೆ ಅರ್ಚನಾ ಅಲ್ಲೇ ಕೂತವ್ರೆ, ಹಿಡ್ಕೊಂಡು ಕೇಳ್ಕೊಳ್ಳಿ. ಇದಿಷ್ಟ ಆಯ್ತು. ಇದೆಲ್ಲ ಹೊರತಾಗಿ ಚೂಮ್ ಅಂತ ನಿಜವಾಗ್ಲೂ ಟೆಕ್ನಿಕಲಿ ತುಂಬಾ ಅದ್ಭುತವಾಗಿ ಮಾಡಿದಂಥ ಸಿನಿಮಾ. ನನ್ನ ಸ್ನೇಹಿತರು ನವನೀತ್ ಅಂತ ನಾನು ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ಒಳ್ಳೆ ಹಾರ್ಡ್ ವರ್ಕರ್ ಅಂತವರು ಸಿನಿಮಾ ಗೆಲ್ಲಬೇಕು. ಗೆದ್ರೆ ಬಹಳ ಖುಷಿ ಆಗುತ್ತೆ. ಚಿತ್ರರಂಗ ಹೊಸ ವರ್ಷ ಕನ್ನಡ ಸಿನಿಮಾನ ಮೊದಲು ದೊಡ್ಡ ಸಕ್ಸಸ್ ಕನ್ನಡ ಸಿನಿಮಾಗಾಗ್ಲಿ ಚೂಮ್ ಅಂತ ದೊಡ್ಡದಾಗಿ ಗೆಲ್ಲಿ ಅಂತ ಮೂಲಕ ಕೇಳ್ಕೊಳ್ತೀನಿ. ಇದೆಲ್ಲದಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೋಸ್ಟ್ ಏನು ಮಹಾರಾಷ್ಟ್ರ ಮ್ಯಾಮ್ ನನ್ನ ಯಾವಾಗಲೂ ಇನ್ಸ್ಪಿರೇಷನ್. ಅವ್ರು ನಾನು ಯಾಕೆ ಇಷ್ಟಪಡ್ತೀನಿ ಅಂದರೆ ಇವ್ರು ಡೇಟ್ಸ್ ತಗೊಂಡ್ರೆ ಪ್ರೊಡ್ಯೂಸರ್ ಮನೆ ಕಟ್ತಿದ್ರು ಅಂತ ಮಾತಾಡೋರು 90s ಅಲ್ಲಿ. ಅದು ನಿಮ್ಗೆ ಕ್ಯಾಲಿಬರ್. ನಿಮ್ಮನ್ನ ಆ ಕಾರಣಕ್ಕೆ ನಾನು ಬಹಳ ಪ್ರೀತಿಸ್ತೀನಿ, ತುಂಬಾ ಇಷ್ಟಪಡ್ತೀವಿ. ಸೊ ಅಂತಹ ಸ್ಪೆಷಲ್ ಲೇಡಿ ಈ ಕಾರ್ಯಕ್ರಮ ಬಂದಿರೋದು ನಮ್ಗೆ ನಿಜವಾಗ್ಲೂ ಹೆಮ್ಮೆ. ಚೇಂಬರ್ ಎಲ್ಲ ಬಂದಿದ್ದೀರಾ, ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಥಿಯೇಟರ್ ಕೊಡಿಸಿ. ಬಂದ್ರಿ, ಮಾತಾಡಿದ್ರಿ, ಓದ್ರಿ, ಎಲ್ಲ ಇನ್ನೂ ಕೊಡಿಸ್ಬೇಕು. ನಮ್ಮ ಸಿನಿಮಾ ಉಳಿಬೇಕು. ಆಯ್ತು, ಪ್ರೆಸ್ ಮೀಟ್ ಎಲ್ಲ ಡಿಸ್ಟ್ರಿಬ್ಯೂಟರ್ ಆಡ್ತಾ ಕಳೆದ್ಬಿಟ್ಟು ಗುರು ಹಂಗಲ್ಲ ಗುರು, ಇದು ಹಿಂಗೆ ಗುರು, ನಮ್ಮ ಸಿನಿಮಾ ಉಳಿಬೇಕು ಗುರು ಅಂತ ಹೇಳ್ಬೇಕು ನೀವು, ಸರಿನಾ? ಥ್ಯಾಂಕ್ ಯು. ಇನ್ನೇನಾದ್ರು ಮರ್ತಿದ್ದೀನ? ನನಗೆ ಅಷ್ಟು ಮಾತಾಡಕ್ ಬಂದಿಲ್ಲ. ನಾನು ಹೇಳಿರೋ ಒಂದೆರಡು ಮಾತು ನಿಮ್ಗೆ ಏನಾದ್ರು ಬೇಜಾರಾಗಿರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ದೇವರಾಣೆ ಕೇಳಲ್ಲ. ನಾನು ಇರೋದೇ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಯೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಕರೆದಿದ್ದೀರಾ, ಅನುಭವಿಸಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಿರ್ಮಾಪಕರು ಗೆಲ್ಬೇಕು.
ಕಿರಣ್ ಸರ್ ಥ್ಯಾಂಕ್ ಯು ಸರ್. ಕಿರಣ್ ಸರ್, ನಿಮ್ಮ ಬಗ್ಗೆ ಚರ್ಚೆ ಆಗದ ದಿನ ಇಲ್ಲ. ನಾನು ಇವ್ರು ಕೂತ್ಕೊತೀವಿ ಲೆಮನ್ ಜ್ಯೂಸ್ ಕುಡಿಯಕ್ಕಲ್ಲ, ನಾನು ದೇವ್ರೇ ಒಳ್ಳೆ ಹುಡುಗ, ನಾನು ಲೆಮನ್ ಜ್ಯೂಸೇ ಕುಡಿಯೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಊಟ ಮಾಡಕ್ಕೆ ಪ್ರತಿ ದಿನ ಸೇರ್ತೀವಿ. ನನ್ನ ಮನೆಯಿಂದ ಬಗ್ ನೋಡ್ರಿ ಇವ್ರ ಆಫೀಸು, ಡೈಲಿ ನಿಮ್ದೇ ಚರ್ಚೆ, ನಿಮ್ ಬಗ್ಗೆ ನಿಮ್ ಕಂಡ್ರೆ ಲವ್. ನೀವ್ ಹೆಣ್ಣುಡುಗಿ ಆಗಿರೋ ಅವ್ರು ನಿಮ್ಮನ್ನೇ ಮದುವೆ ಮಾಡ್ಕೊಳ್ಳೋರು. ಡೌಟ್ ಇದ್ರೆ ಬೇಕಾದ್ರೆ ಕೇಳಿ, ಇದು ಸತ್ಯ. ಬೇಕಾದ್ರೆ ಮನೆಗೆ ಹೋದಾಗ ಇವ್ರನ್ನೂ ಕೇಳಿ. ಚುಮ್ ಅಂತ ಗೆಲ್ಲಬೇಕು, ಗೆಲ್ಸಿ. ಎಲ್ರಿಗೂ ಕೇಳ್ಕೊತಾರೆ, ಎಲ್ಲ ಮಾಧ್ಯಮದವ್ರಿಗೂ. ನನ್ನ ಅತ್ಯಂತ ಆಪ್ತ ನಿರ್ಮಾಪಕರಿಗೆ ಗೆಲ್ಬೇಕು, ಗೆಲ್ಸಿ. ಧನಂಜಯ ಅಣ್ಣವ್ರನ್ನ ನಾನೇನು ರಿಕ್ವೆಸ್ಟ್ ಮಾಡ್ಬೇಕು, ಅವ್ರನ್ನೂ ಕೇಳಿದ್ದೀನಿ. ಅವರು ನನ್ನ ಮನವಿನ ಪುರಸ್ಕರಿಸಿ. ಈಗ ಹೇಳ್ತಾರಣ್ಣ ಸ್ಟಾರ್ಟಿಂಗ್ಗೆ ವ್ಯಾಲೆಂಟೈನ್ಸ್ ಡೇಗೆ ಮತ್ತೆ ಪುನಃ ಇಲ್ಲ ಬೇಡ ಅಲ್ವಾ? ವ್ಯಾಲೆಂಟೈನ್ಸ್ ಡೇ, ಚಿಲ್ಡ್ರನ್ಸ್ ಡೇ ನೆನಪಿದ್ದೆ ಬಾಸ್. ಟೈಮೇ ವೇಸ್ಟ್ ಮಾಡಿದ್ರಂತ ನನ್ನ ಪ್ರೀತಿಯ ನಟರವರು. ಥ್ಯಾಂಕ್ ಯು ಧೀರನ್, ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ನಂಗೆ ಇನ್ಯಾರು ಬಿಟ್ಟಿದ್ದೆ, ಅಮೂಲ್ಯ ಅವ್ರು ಬಂದಿರು. ಅಮೂಲ್ಯ ಅವ್ರದ್ದೊಂದು ಹೇಳೋದು ಮಾಡ್ತೆ. ಅಮೂಲ್ಯ ಅವರು ಅಲ್ಲ, ಯಾಕೆ ಹೊರಟವ್ರು ಅವರು? ಅಲ್ಲ ಬೇಡವಾ? ಅಲ್ಲ ಬೇಡ ಅಂದ್ರೆ ಬೇಡ ಇದ್ರೆ ಹೇಳೋದು. ಅಮೂಲ್ಯ ಮದ್ವೆಗೆ ಕರೆದಿರು, ಹೋಗಿದ್ದೆ. ಸೊ ಈಗ ಅವ್ರ ದೌಡಿ ಜೋಡಿ ಮಕ್ಕಳಾಗೈತೆ, ಅವ್ರಿಗೆ ಒಳ್ಳೇದಾಗ್ಲಿ. ಒಬ್ಬ ರಣಧೀರ, ಒಬ್ಬ ಮಗಧೀರ ಆಗ್ಲಿ ಅಂತ ಅಮೂಲ್ಯ ಇಲ್ಲಿ ಹಾರೈಸ್ತೀನಿ. ಹೆಂಗಿರು ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಕೂತಿರ್ತಾರೆ, ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ. ಅಮೂಲ್ಯ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ. ನಿಮ್ ಮದ್ವೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದೀನಿ, ಗಿಫ್ಟ್ ಕೊಟ್ಟಿದ್ದೀನಿ, ಮರಿಬೇಡಿ. ಥ್ಯಾಂಕ್ ಯು. ನೀವು ಮದ್ವೆಗೆ ಬಂದಿಲ್ಲ, ಏನು ಕೊಟ್ಟಿಲ್ಲ, ಇದು ಲೈವಲ್ಲಿ ಹೋಗ್ಲಿ. ಥ್ಯಾಂಕ್ ಯು, ಧನ್ಯವಾದ. ಯಾರು ಏನಾದ್ರು ಬಿಟ್ಟಿದ್ರೆ ಕ್ಷಮಿಸಿ. ಶರಣ್ ಸರ್ ಸಿನಿಮಾನ ಮಿಸ್ ಮಾಡದೆ ಥಿಯೇಟರ್ಲಿ ಗೆಲ್ಲಿಸಿ. ನಮ್ಮ ಅತ್ಯಂತ ನೆಚ್ಚಿನ ನಟರು ಸರ್. ಇಷ್ಟೊತ್ತಿಗೆ ಹೇಳ್ತಾ ಇದ್ದೀನಿ, ನೀವು ಅಲ್ಲಿ ಇಲ್ಲಿ ಅದೇ ನೋಡ್ತಾ ಇದ್ರು. ಅಳ್ತೀನಿ ಸರ್ ನಿಮ್ಮ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ತೀನಿ. ರಜನಿ ಅವ್ರು ಇರ್ಬೋದು, ಮೇಘನಾ ಮ್ಯಾಮ್, ಇವೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಶರಣ್ ಇದು ನವನೀತ್ ನಿಮ್ಮ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ನಿಮ್ಗೋಸ್ಕರ ರಜನಿ ಅವ್ರಿಗೆ ಏನ್ ತ್ಯಾಗ ಮಾಡಿದ್ರು ಏರ್ಪೋರ್ಟ್ ಅಲ್ಲಿ ಅಂತ ನಾನು ನೋಡಿದ್ದೀನಿ, ನನಗೂ ಗೊತ್ತು. ಅದೇ ಸೀಟ್ ಅಣ್ಣ, ಅದು ಬೇಡ, ಅದೇ ಹೇಳೋದು ಬೇಡವಾ? ಅದು ಆಮೇಲೆ ಹೇಳ್ತೀನಿ. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗ್ಲಿ. ಈ ಟೀಮ್ ಪ್ರತಿಯೊಬ್ರು ಹಾರ್ಡ್ ವರ್ಕ್ ಮಾಡೋರು, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಧನ್ಯವಾದ. ನಾನು ಬಿಟ್ಬಿಡಿ, ನಾನು ಹೇಳಿದ್ರೆ ಹೊಟ್ಟೆಗೆ ಹಾಕಿ. ಥ್ಯಾಂಕ್ ಯು. 3 ಬಾಕ್ಸ್ ಕೊಡ್ಬೇಕು ನೀವು ಲೆಕ್ಕಕ್ಕೆ. ಇವ್ರೆಲ್ರಿಗಿಂತ ನಾನೇ ಜಾಸ್ತಿ ಹೇಳಿರೋದು. 3 ಬಾಕ್ಸ್ ಕೊಡ್ಬೇಕು ನೀವು. ಥ್ಯಾಂಕ್ ಯು ಪ್ರಥಮ ಅವರೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.